ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಅಪ್ಪೂಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಒಂದು ಮುಂಬೈ ಸ್ಟೈಲಲ್ಲಿ ಸರಳವಾದ ರೆಸಿಪಿಯನ್ನು ಮಾಡೋಣ. ಇದಕ್ಕೆ ಜಾಸ್ತಿ ಏನು ಪದಾರ್ಥಗಳು ಬೇಡ, ಎಲ್ಲ ಮನೆಯಲ್ಲೇ ಇರುವಂತಹ ಪದಾರ್ಥಗಳಿಂದ ಈಸಿಯಾಗಿ ಮಾಡಬಹುದು. ಇವತ್ತು ಒಂದು ಚಾಟ್ಸ್ ರೆಸಿಪಿಯನ್ನು ಮಾಡ್ತಾ ಇರೋದ್ರಿಂದ ಇದನ್ನು ಸಂಜೆ ಟೀ ಜೊತೆ ಸಖತ್ತಾಗಿರುತ್ತೆ. ಇದರ ಜೊತೆ ಡಿಸ್ಕ್ರಿಪ್ಷನಲ್ಲಿ ವಡಾಪಾವ್ಗೆ ಹಾಕುವ ಸೀಕ್ರೆಟ್ ಚಟ್ನಿ ರೆಸಿಪಿ ಲಿಂಕ್ ಹಾಕಿದ್ದೇನೆ, ಒಂದು ಸತಿ ಚೆಕ್ ಮಾಡಿ. ಇದನ್ನು ಹಾಕೋದ್ರಿಂದ ಮುಂಬೈ ಸ್ಟೈಲ್ ಟೇಸ್ಟ್ ಬರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸ್ಟವ್ನ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಚರಿಗೆಯಷ್ಟು ನೀರು ಹಾಕೊಳ್ಳೋಣ. ಇವಾಗ ಆಲೂಗಡ್ಡೆನ ಕುದಿಸ್ಕೊಂಡು ಬರೋಣ. ಒಂದು 3 ವಿಜಲ್ ಹಾಕಿ ಕುದಿಸ್ಕೊಂಬರೋಣ ಆಲೂಗಡ್ಡೆನ. ಇಲ್ಲಿ 3 ವಿಸಿಲ್ ಕೂಗಿದೆ. ಪೊಟ್ಯಾಟೊ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ. ಇಲ್ಲಿ ಆಲೂಗಡ್ಡೆ ಚೆನ್ನಾಗಿ ಕುದ್ದಿದೆ. ಒಂದು ಪ್ಲೇಟಲ್ಲಿ ತೆಗೆಯೋಣ. ಇದನ್ನ ಒಂದು ಬೌಲ್ಗೆ 1 ಕಪ್ ಅಷ್ಟು ಕಡಲೆ ಹಿಟ್ಟು ಹಾಕೊಳ್ಳೋಣ. 1 ಕಪ್ ಅಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ. ಖಾರ ನೋಡ್ಕೊಂಡು ಹಾಕೊಳ್ಳಿ. ನಾನಿಲ್ಲಿ ಸುಮಾರು 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಓಂ ಕಾಳು. ಇವಾಗ ಮೊದಲಿಗೆ ಹಾಗೆ ಕಲಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಬಜ್ಜಿ ಹಿಟ್ಟೆಲ್ಲ ಕಲಿಸ್ಕೋತೀವಲ್ಲ ಆ ಥರ ಕಲಿಸ್ಕೊಳ್ಳೋಣ ಇದನ್ನು. ಇದನ್ನ ಗಂಟಿಲ್ಲರಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ಗಂಟಿರೋದೆಲ್ಲ ಹೋಗುತ್ತೆ. ಚೆನ್ನಾಗಿ ಒಂದ್ಸತಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದು ರೆಡಿಯಾಗಿದೆ. ಈ ಥರ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು. ಇಷ್ಟಿದ್ರೆ ಸಾಕು. ಇದು ಒಂದು 5 ನಿಮಿಷ ನೆನೆಯಕ್ಕೆ ಬಿಡೋಣ. ಅಷ್ಟರಲ್ಲಿ ಪಲ್ಯ ಮಾಡ್ಕೊಂಬರೋಣ. ಇಲ್ಲಿ ಆಲೂಗಡ್ಡೆನ ಬೇಯಿಸ್ಕೊಂಬಂದಿದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಈ ಥರ ಎಲ್ಲನೂ ಗಂಟಿಲ್ಲರಂಗೆ ಸ್ಮ್ಯಾಶ್ ಮಾಡ್ಕೋಬೇಕು. ಒಂಚೂರು ಗಂಟಿರಬಾರ್ದು. ಇದರಲ್ಲಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಇದನ್ನು. ನಾನಿಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ನಾನಿಲ್ಲಿ ಸ್ಟವ್ ಮೇಲೆ ಪ್ಯಾನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸುಮಾರು ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ. ಇಲ್ಲಿ ಎಣ್ಣೆ ಚೆನ್ನಾಗಿ ಕಾದಿದೆ. ಸಾಸಿವೆ, ಸ್ವಲ್ಪ ಜೀರಿಗೆ. ನಾನಿಲ್ಲಿ ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಪೇಸ್ಟ್ನ ಹಾಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕೊಳ್ಳೋಣ. ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಯಿಸಿರುವಂಥ ಆಲೂಗಡ್ಡೆನ ಹಾಕೊಳ್ಳೋಣ ಇದಕ್ಕೆ. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ನೀವು ಇಲ್ಲಿ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಆಲೂಗಡ್ಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ರೆ ಇದು ಚೆನ್ನಾಗಿ ಬರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಕೊರಿಯಂಡರ್ ಹಾಕಿ ಇದನ್ನ ಇನ್ನೊಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ. ಇದು ಸ್ವಲ್ಪ ತಣ್ಣಗಾಗಬೇಕು, ಅಲ್ಲಿವರೆಗೂ ಬಿಡೋಣ ಸ್ವಲ್ಪ. ಇವಾಗ ಇಲ್ಲಿ ಪಲ್ಯ ತಣ್ಣಗಾಗಿದೆ. ಇದನ್ನ ದೊಡ್ಡ ಸೈಜಾಗಿ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ಈ ಥರ ಸೈಜಲ್ಲಿ ಎಲ್ಲಾನು ರೌಂಡಾಗಿ ಮಾಡ್ಕೊಂಬರೋಣ. ಈ ಥರ ಸೈಜಲ್ಲಿ ಇದ್ದರೆ ಸಾಕು. ಎಲ್ಲಾನು ಈ ಥರ ರೌಂಡ್ ಶೇಪಲ್ಲಿ ಮಾಡ್ಕೊಂಬರೋಣ. ನಾನು ಎಲ್ಲಾನು ರೌಂಡ್ ಶೇಪಲ್ಲಿ ಮಾಡ್ಕೊಂಡು ಬಂದಿದ್ದೀನಿ. ನಾನಿಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಕಾದಿರುವಂಥ ಎಣ್ಣೆಯಲ್ಲಿ ಒಂದೊಂದಾಗಿ ಕರ್ಕೊಳ್ಳೋಣ ಎಲ್ಲನೂ. ಇಲ್ಲಿ 5 ನಿಮಿಷ ಆಗಿದೆ. ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಈ ಥರ ಇವಾಗ ಎಣ್ಣೆಯಲ್ಲಿ ಕರ್ಕೊಳ್ಳೋಣ.
ಇವಾಗ ಇಲ್ಲಿ ಒಂದು ಸೈಡ್ ಬೆಂದಿದೆ, ಟರ್ನ್ ಮಾಡಿ ಹಾಕೊಳ್ಳೋಣ. ನೀವು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಈ ಥರ ಟರ್ನ್ ಮಾಡಿ ಹಾಕ್ಕೊಳ್ಳಿ ಎಲ್ಲನೂ. ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನ ತೆಗೆದುಬಿಡೋಣ. ಒಂದು ಪ್ಲೇಟಲ್ಲಿ ತೆಗಿಯೋಣ. ನಾನು ಎಲ್ಲನೂ ಎಣ್ಣೆಯಲ್ಲಿ ಕರೆದಿಟ್ಕೊಂಡಿದ್ದೀನಿ. ನಾನಿಲ್ಲಿ ಪಾವ್ ತೊಗೊಂಡಿದ್ದೀನಿ. ಪಾವನ್ನ ಇವಾಗ ಕಟ್ ಮಾಡ್ಕೊಳ್ಳೋಣ. ನಾನು ಸ್ಟವ್ ಮೇಲೆ ಇಲ್ಲಿ ಪ್ಯಾನ್ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಬಟರ್ ಹಾಕೊಳ್ಳೋಣ. ಬಟ್ರು ಸ್ವಲ್ಪ ಮೆಲ್ಟ್ ಆಗಲಿ. ಪಾವನ್ನ ಇದ್ರೊಳಗಡೆ ಹಾಕೊಳ್ಳೋಣ. ಹಾಕ್ಕೊಂಡು ಎರಡು ಸೈಡು ಪಾವನ್ನ ರೋಸ್ಟ್ ಮಾಡ್ಕೊಂಬರೋಣ. ನಾನಿಲ್ಲಿ ಪಾವನ್ನ ಎರಡು ಸೈಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು ತೆಗಿಯೋಣ. ಈ ಪಾವ್ ಒಳಗಡೆ ಗ್ರೀನ್ ಚಟ್ನಿ ಹಾಕೊಳ್ಳೋಣ. ಒಂದು ಚಮಚ ಗ್ರೀನ್ ಚಟ್ನಿ ಹಾಕ್ಕೊಂಡು ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೀವು ಬೇಕಂದ್ರೆ ಇನ್ನೂ ಸ್ವಲ್ಪ ಹಾಕೋಬಹುದು. ಇದೇ ಪಾವ್ ಚಟ್ನಿ. ಈ ಚಟ್ನಿ ಬಗ್ಗೆ ನಾನು ವಿಡಿಯೋ ಕೊನೆಯಲ್ಲಿ ಹೇಳಿದ್ದೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನಾವು ಆಗಲೇ ಮಾಡಿಟ್ಕೊಂಡಿದ್ವಲ್ಲ ಆಲೂ ಬೋಂಡನ್ನ ಇದರೊಳಗಡೆ ಇಟ್ಕೊಳ್ಳೋಣ. ಇದರೊಳಗಡೆ ಇಟ್ಕೊಂಡು ಇದನ್ನ ಈ ಥರ ಕ್ಲೋಸ್ ಮಾಡ್ಕೊಳ್ಳೋಣ. ಇದಿಲ್ಲ ಆಗಿದೆ. ಒಂದು ಸರ್ವಿಂಗ್ ಪ್ಲೇಟಲ್ಲಿ ತೆಗಿಯೋಣ. ನೋಡಿದ್ರಲ್ಲ ಎಷ್ಟು ಸರಳವಾಗಿ ಮುಂಬೈ ಸ್ಟೈಲಲ್ಲಿ ವಡಾಪಾವನ್ನು ನಾವು ಮನೆಯಲ್ಲೇ ಇರುವಂತಹ ಪದಾರ್ಥಗಳಿಂದ ಈಸಿಯಾಗಿ ಮಾಡಬಹುದು. ಈ ವಡಾಪಾವ್ಗೆ ನಾನು ಒಂದು ಸೀಕ್ರೆಟ್ ಚಟ್ನಿ ಹಾಕಿದ್ದೆ. ಅದು ಹೇಗೆ ಮಾಡೋದು ಅಂತ ಇನ್ನೊಂದು ವಿಡಿಯೋದಲ್ಲಿ ತೋರಿಸಿದ್ದೇನೆ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ, ತಪ್ಪದೇ ನೋಡಿ. ಈ ಚಟ್ನಿನ ಹಾಕಿದ್ರೇ ಮುಂಬೈ ಸ್ಟೈಲ್ ವಡಾಪಾವ್ ಟೇಸ್ಟ್ ಬರೋದು. ಈ ಚಟ್ನಿನ ನೀವು ಸ್ಕಿಪ್ ಕೂಡ ಮಾಡ್ಬೋದು, ಆದರೆ ಮುಂಬೈ ಸ್ಟೈಲ್ ಟೇಸ್ಟ್ ಬರಲ್ಲ. ಈ ವಡಾಪಾವ್ನ ನೀವು ಗೆಸ್ಟ್ಗಳು ಮನೆಗೆ ಬಂದಾಗ ಸಂಜೆ ಟೀ ಜೊತೆ ಮಾಡಿಕೊಂಡು ತಿನ್ಬೋದು. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಇದಾಗಿತ್ತು ಇವತ್ತಿನ ರೆಸಿಪಿ. ನಮ್ಮ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್.